We are daughters, we are mothers, we are sisters, we are friends, we are wives. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರಿಗೂ ಹ್ಯಾಪಿ ವುಮೆನ್ಸ್ ಡೇ, ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ಫ್ರೆಂಡ್ಸ್, ನಾವು ಹೆಣ್ಣುಮಕ್ಕಳು, ನಾವು ತಾಯಿಯಂದಿರು, ನಾವು ಸಹೋದರಿಯರು, ನಾವು ಸ್ನೇಹಿತೆಯರು, ನಾವು ಹೆಂಡತಿಯರು ಕೂಡ. ಇವೆಲ್ಲ ನಾವು ಒಂದು ಮಹಿಳೆಯರ ಪಾತ್ರವಾಗಿರ್ತದೆ ಅಲ್ವಾ. ನಾವು ಪ್ರೀತಿ, ನಾವು ಒಂದು ಶಕ್ತಿ, ನಾವು ಒಂದು ಧೈರ್ಯ, ನಾವು ಒಂದು ಸಹನೆ, ನಾವು ಕನಸು ಕಾಣುವವರು, ನಾವು ಅದನ್ನು ಸಾಧಿಸುವವರು, ನಾವು ಕಾಳಜಿ ವಹಿಸುವವರು, ನಾವು ಕರುಣೆ ತೋರಿಸುವವರು, ನಾವು ಕುಟುಂಬದ ಹೃದಯ, ಸಮಾಜದ ಶಕ್ತಿ, ನಾವು ಕಾಳಜಿ ಕರುಣೆ, ನಾವು ಬದಲಾವಣೆಗಳನ್ನು ತರುವಂಥವರು. ನಾವು ದುರ್ಬಲರಲ್ಲ, ನಾವು ಶಕ್ತಿಯ ಪ್ರತೀಕ, ನಾವು ಮಹಿಳೆಯರು ಅಂತ ಹೆಮ್ಮೆ ಪಡೋಣ. ಇವತ್ತು ಅಂದರೆ ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ದಿನ ಅಂತ ಒಂದು ಘೋಷಣೆ ಮಾಡಲಾಗಿದೆ. ಸ್ನೇಹಿತರೆ, ನಾವು ಹೆಣ್ಣು ಮಕ್ಕಳು, ನಾವು ತಾಯಂದಿರು, ಒಂದು ಮನೆಯಲ್ಲಿ ನಾವು ಮಗಳಾಗಿ ಹುಟ್ಟಿ ಆ ಮನೆಯ ಸಂತೋಷವಾಗಿರುತ್ತೇವೆ. ನಂತರ ತಾಯಿಯಾಗಿ ಮತ್ತೊಂದು ಕುಟುಂಬದ ಆಧಾರವಾಗಿರುತ್ತೇವೆ. ಮಹಿಳೆ ಜೀವನದ ಪ್ರತಿಯೊಂದು ಹಂತದಲ್ಲೂ ಮಹತ್ವದ ಪಾತ್ರ ವಹಿಸುತ್ತಾಳೆ. ನಾವು ಸಹೋದರಿಯರು, ನಾವು ಸ್ನೇಹಿತೆಯರು, ನಾವು ಒಬ್ಬ ಸಹೋದರಿಯ ಪ್ರೀತಿ ಮತ್ತು ಒಬ್ಬ ಸ್ನೇಹಿತೆಯ ಬೆಂಬಲ ಜೀವನವನ್ನು ಸುಂದರವಾಗಿರಿಸುತ್ತದೆ. ಮಹಿಳೆಯರು ಸಂಬಂಧಗಳನ್ನು ಕಾಪಾಡುವ ದೊಡ್ಡ ಶಕ್ತಿಯನ್ನು ಹೊಂದಿದ್ದಾರೆ. ನಾವು ಪ್ರೀತಿ, ನಾವು ಶಕ್ತಿ. ಮಹಿಳೆಯ ಹೃದಯದಲ್ಲಿ ಅಪಾರವಾದ ಪ್ರೀತಿ ಇದೆ, ಆದರೆ ಅವಳು ಕೇವಲ ಪ್ರೀತಿಯಲ್ಲ, ಅವಳೊಳಗೆ ಅಪಾರವಾದ ಒಂದು ದೊಡ್ಡ ಶಕ್ತಿನೇ ಅಡಗಿದೆ. ನಾವು ಧೈರ್ಯ, ನಾವು ಸಹನೆ, ನಾವು ಯಾವ ಟೈಮ್ನಲ್ಲಿ ಬೇಕಾದರೂ ಧೈರ್ಯಗೆಡಲ್ಲ. ನಾವು ಒಂದು ಧೈರ್ಯದಿಂದ ಇರ್ತೀವಿ, ಸಹನೆಯನ್ನು ಕಳ್ಕೊಳ್ಳಲ್ಲ. ಯಾವುದೇ ಟೈಮ್ನಲ್ಲೂ ನಾವು ಸಹನೆಯನ್ನು ಕಾಪಾಡಿಕೊಂಡು ಇರ್ತೀವಿ. ನಾವು ಕನಸು ಕಾಣ್ತೀವಿ, ಹಾಗೆ ಅದನ್ನು ಸಾಧಿಸ್ತೀವಿ. ಇಂದಿನ ಮಹಿಳೆಯರು ದೊಡ್ಡ ಕನಸುಗಳನ್ನು ಕಾಣುತ್ತಿದ್ದಾರೆ ಮತ್ತು ಅದನ್ನು ಸಾಧಿಸಲು ಸಹ ಶ್ರಮಿಸುತ್ತಿದ್ದಾರೆ. ಶಿಕ್ಷಣ, ಕ್ರೀಡೆ, ವಿಜ್ಞಾನ ಎಲ್ಲ ಕ್ಷೇತ್ರಗಳಲ್ಲೂ ಇವತ್ತು ನಮ್ಮ ಹೆಣ್ಣು ಮಕ್ಕಳು ಅಂದರೆ ಮಹಿಳೆಯರು ಸಾಧನೆಯನ್ನು ಮಾಡ್ತಾಯಿದ್ದಾರೆ. ನಾವು ಕುಟುಂಬದ ಹೃದಯ, ಸಮಾಜದ ಶಕ್ತಿ. ಅಂದರೆ ಒಂದು ಕುಟುಂಬವನ್ನು ಒಗ್ಗೂಡಿಸುವ ಶಕ್ತಿ ಮಹಿಳೆಯರಲ್ಲಿದೆ. ಅದರ ಪ್ರೀತಿ ಮತ್ತು ಮಾರ್ಗದರ್ಶನದಿಂದಲೇ ಸಮಾಜವು ಬಲವಾಗುತ್ತದೆ. ನಾವು ಕಾಳಜಿ ಮತ್ತು ಕರುಣೆ ವಹಿಸುವಂತಹ ಮಹಿಳೆಯರು. ಅಂದರೆ ಮಹಿಳೆಯರು ಯಾವಾಗಲೂ ಇತರರ ಬಗ್ಗೆ ಕಾಳಜಿ ವಹಿಸಿರ್ತಾರೆ. ನೀವು ನೋಡಿರ್ತೀರ, ಎಲ್ಲರ ಬಗ್ಗೆಯೂ ಕಾಳಜಿ ಮಹಿಳೆಯರಲ್ಲಿ ಇದ್ದೇ ಇರುತ್ತದೆ. ಅವರ ಕರುಣೆ ಮತ್ತು ಮಮತೆ ಲೋಕವನ್ನು ಇನ್ನಷ್ಟು ಮಾನವೀಯವಾಗಿರಿಸುತ್ತದೆ. ನಾವು ಬದಲಾವಣೆಯ ಆರಂಭ. ಸಮಾಜದಲ್ಲಿ ಒಳ್ಳೆಯ ಬದಲಾವಣೆ ತರಲು ಮಹಿಳೆಯರು ಪ್ರಮುಖ ಪಾತ್ರ ವಹಿಸುತ್ತಾರೆ. ಅವರ ಧೈರ್ಯ ಮತ್ತು ಆತ್ಮವಿಶ್ವಾಸವೇ ಹೊಸ ದಾರಿಗೆ ಕಾರಣವಾಗುತ್ತದೆ. ನಾವು ದುರ್ಬಲರಲ್ಲ, ನಾವು ಶಕ್ತಿಯ ಪ್ರತೀಕ. ಮಹಿಳೆಯರು ಯಾವತ್ತೂ ದುರ್ಬಲರಲ್ಲ, ಅವರ ಶಕ್ತಿಯ ಪ್ರೇರಣೆ ಮತ್ತು ಆತ್ಮವಿಶ್ವಾಸದ ಸಂಕೇತ. ನಾವು ಮಹಿಳೆಯರು, ನಾವು ಹೆಮ್ಮೆ. ನಾವು ಮಹಿಳೆಯರು ಅಂತ ಹೆಮ್ಮೆ ಪಡೋಣ. ಮಹಿಳೆಯರಾಗಿರುವುದು ಹೆಮ್ಮೆ ಪಡುವ ವಿಷಯ. ಪ್ರತಿಯೊಬ್ಬ ಮಹಿಳೆಯು ತನ್ನ ಜೀವನದಲ್ಲಿ ಅನೇಕ ಜನರಿಗೆ ಪ್ರೇರಣೆಯಾಗಿರುತ್ತಾಳೆ. ಹಾಗೆ ಇವತ್ತಿನ ಕ್ಷೇತ್ರದಲ್ಲಿ ಯಾವ ಮಹಿಳೆಯೂ ಕಡಿಮೆ ಇಲ್ಲ. ತನ್ನ ಮನೆಯನ್ನು ನಡೆಸಿಕೊಂಡು ತನ್ನ ಆಫೀಸಿನಲ್ಲೂ ಸಹ ಮುಂದೆ ಇದ್ದಾಳೆ. ಎಲ್ಲದರಲ್ಲೂ ಸಾಧನೆಯನ್ನು ಮಾಡ್ತಾ ಇದ್ದಾಳೆ. ಆಫೀಸಲ್ಲೂ ಸಹ ತನ್ನ ಕೆಲಸವನ್ನು ಚೆನ್ನಾಗಿ ನಿಭಾಯಿಸ್ತಾ ಇದ್ದಾಳೆ. ಹಾಗೂ ಮನೆಯಲ್ಲೂ ಸಹ ತನ್ನ ಕೆಲಸವನ್ನು ಅಷ್ಟೇ ಚೆನ್ನಾಗಿ ನಿಭಾಯಿಸಿಕೊಂಡು ಆಫೀಸಿಗೆ ಹೋಗ್ತಾಳೆ ಮಹಿಳೆ. ಇದು ಈ ಒಂದು 50 ಅಥವಾ 100 ವರ್ಷದ ಹಿಂದಿನ ಕಾಲ ಅಲ್ಲ. ಆವಾಗ ತುಂಬ ಹಿಂದುಳಿದ ಕಾಲ. ಮಹಿಳೆಯರಿಗೆ ಎಲ್ಲೂ ಜಾಗ ಇರಲಿಲ್ಲ, ಸ್ವಾತಂತ್ರ್ಯ ಇರಲಿಲ್ಲ. ಬರೀ ಅಡುಗೆ ಮನೆಯಲ್ಲೇ ಅವರ ದಿನ ಕಳೆದು ಹೋಗ್ತಿತ್ತು. ಬೆಳಗ್ಗೆ 4 ಗಂಟೆಗೆದ್ದರೆ 4 ಗಂಟೆ 5 ಗಂಟೆಗೆದ್ದರೆ ರಾತ್ರಿವರೆಗೂ ಅವರಿಗೆ ಅಡುಗೆ ಮನೆಯಿಂದ ಪುರ್ಸೊತ್ತು ಸಿಗ್ತಾನೇ ಇರಲಿಲ್ಲ. ಆದರೆ ಈಗ ಹಾಗಲ್ಲ. ಅಡುಗೆ ಮನೆಯಿಂದ ಮಧ್ಯ ಜಗಲಿ ಅಂದರೆ ಹಾಲಿಗೆ ಬಂದು ಹಾಲಿನಿಂದ ಹೊರಗೆ ಹೋಗಿದ್ದಾಳೆ ಮಹಿಳೆ. ಬಹಳಷ್ಟು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಾ ಇದ್ದಾಳೆ. ಹೀಗೆ ಮಹಿಳೆಗೆ ಒಂದು ಸಪೋರ್ಟ್ ಅಂದರೆ ಮಹಿಳೆಗೆ ತುಂಬ ಒಂದು ಬೆಂಬಲ ಸಿಗ್ತಾ ಇದೆ. ಮೊದಲಿನ ಥರ ಮಹಿಳೆ ಒಂದು 4 ಗೋಡೆ ಮಧ್ಯೆ ಈಗ ಇರಲ್ಲ. ಮಹಿಳೆ ಹೊರಗೆ ಹೋಗಿದ್ದಾಳೆ. ಹೊರಗೆ ಹೋಗಿ ಚೆನ್ನಾಗಿ ತನ್ನ ಕೆಲಸವನ್ನು ನಿರ್ವಹಿಸುತ್ತಿದ್ದಾಳೆ. ಹಾಗೂ ಮನೆಯನ್ನು ಸಹ ಅಷ್ಟೇ ಚೆನ್ನಾಗಿ ನೋಡಿಕೊಂಡು ಮನೆಯನ್ನು ಸಹ ಚೆನ್ನಾಗಿ ನಿಭಾಯಿಸ್ತಾಳೆ. ಇದು ಮಹಿಳೆಯಲ್ಲಿರುವಂಥ ಆತ್ಮಬಲ, ಮಹಿಳೆಯಲ್ಲಿರುವ ಒಂದು ಸಹನೆ, ಕಾಳಜಿ, ಪ್ರೀತಿ, ಮಮತೆ ಎಲ್ಲದೂ ಸಹ ಮಹಿಳೆಯಲ್ಲಿ ಇರೋದರಿಂದ
ಇವತ್ತಿನ ದಿನ ಮಹಿಳೆಯರು ಎಲ್ಲರೂ ಒಗ್ಗಟ್ಟಿನಿಂದ ಕೂಡಿ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕಾಗುತ್ತೆ ಅಂತ ನನ್ನ ಒಂದು ಸಣ್ಣ ಇವತ್ತಿನ ಒಂದು ವಿಡಿಯೋ ಆಗಿತ್ತು. ಮಹಿಳೆಯರ ಆತ್ಮವಿಶ್ವಾಸ ಇದರಿಂದ ಇನ್ನೂ ಜಾಸ್ತಿ ಆಗುತ್ತೆ. ವರ್ಷಕ್ಕೊಮ್ಮೆ ಮಾರ್ಚ್ 8ನೇ ತಾರೀಕು ಬರುವುದು ಮಹಿಳಾ ದಿನಾಚರಣೆ ಆಗಿರ್ಬೋದು, ಆದರೆ ಪ್ರತಿದಿನ ಮಹಿಳೆಯ ದಿನ ಆಗಿರುತ್ತೆ. ಇದೇ ಥರ ಯಾವತ್ತೂ ಮಹಿಳೆಯರಿಗೆ ಗೌರವನ ಕೊಡ್ತಾ ಇರಬೇಕು. ಒಂದು ದಿನ ಕೊಟ್ಟರೆ ಸಾಲದು. ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಿಗೆ ಸಮಾಜದಲ್ಲಿ ತುಂಬಾ ಗೌರವ ಸಿಗ್ತಾ ಇದೆ. ಹೀಗೆ ಇದೇ ಥರ ಮುಂದುವರಿಯಲಿ ಅಂತ ನಾನು ಇವತ್ತಿನ ನನ್ನ ಒಂದು ಮಹಿಳಾ ದಿನಾಚರಣೆ ದಿನ ಒಂದು ಸಣ್ಣ ವೀಡಿಯೋ ತಂದಿದ್ದೀನಿ. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ಬಂದಿದ್ದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ. ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಥ್ಯಾಂಕ್ ಯು.